ಗೋಲ್ಡ್ ರೇಟ್ ನ ಇಂಡಿಯಾ ಕಂಟ್ರೋಲ್ ಮಾಡುತ್ತಾ? ನಮ್ ಇಂಡಿಯಾ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಗೋಲ್ಡ್ ಬೈಯಿಂಗ್ ಕಂಟ್ರಿ. ಏನೋ ಒಂದು ಎಫೆಕ್ಟ್ ಇರ್ಬೇಕಲ್ವಾ? ವರ್ಲ್ಡ್ ಅಲ್ಲಿ ಗೋಲ್ಡ್ ರೇಟ್ ನ ಫಿಕ್ಸ್ ಮಾಡೋದು ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್, ಇಂಡಿಯಾ ಅಲ್ಲ. ಅಸ್ಲಿಗೆ ಗೋಲ್ಡ್ ರೇಟ್ ನ ಕಂಟ್ರೋಲ್ ಮಾಡೋದು ಈ 4 ಮೇಜರ್ ಫ್ಯಾಕ್ಟರ್ಸ್ ಗಳು. ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಗೋಲ್ಡ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ಗೋಲ್ಡ್ ರೇಟ್ ನ ಡಾಲರ್ ಇಂದ ಫಿಕ್ಸ್ ಮಾಡ್ತಾರೆ. ಅದೇ ತರ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ್ರೆ ಜಾಸ್ತಿ ಜನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ವಾರು, ಅನ್ಸರ್ಟನಿಟಿ ಮತ್ತೆ ಎಕಾನಮಿ ಡೆಡ್ ಆಗ್ತಾ ಇದ್ರೆ ಇನ್ವೆಸ್ಟರ್ಸ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಗೋಲ್ಡ್ ನ ಸೇಫ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಗೋಲ್ಡ್ ಪ್ರೈಸ್ ಡಿಸೈಡ್ ಆಗೋದಿಕ್ಕೆ ಇಡೀ ಪ್ರಪಂಚದ ಸಪ್ಲೈ ಮತ್ತೆ ಡಿಮ್ಯಾಂಡ್ ಕೂಡ ಒಂದು ಮೇಜರ್ ಫ್ಯಾಕ್ಟರ್ ಆಗುತ್ತೆ. ಗೋಲ್ಡ್ ನ ಡಿಮ್ಯಾಂಡ್ ಜನ, ಇನ್ವೆಸ್ಟರ್ಸ್ ಮತ್ತೆ ಬ್ಯಾಂಕ್ ಗಳಿಂದ ಬಂದ್ರೆ ಆಗ ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಗೋಲ್ಡ್ ಸಪ್ಲೈ ಮೈನಿಂಗ್ ಮತ್ತೆ ರೀಸೈಕಲ್ ಇಂದ ಮಾತ್ರ ಸಿಗೋದು. ಸೊ ಇಂಡಿಯಾ ಗೋಲ್ಡ್ ಪ್ರೈಸ್ ನ ಕಂಟ್ರೋಲ್ ಮಾಡೋದಿಲ್ಲ.